ಈಶ್ವರಪ್ಪ ಅವರ ಪ್ರಚಾರಕ್ಕೆ ಅಡ್ಡಿಪಡಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ನಾವು ನೋಡ್ತಾ ಹೋಗೋಣ. ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಪ್ರಚಾರಕ್ಕೆ ಅಡ್ಡಿಪಡಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚುನಾವಣಾ ಪ್ರಚಾರಕ್ಕೆ ಅನುಮತಿಯನ್ನ ಈಶ್ವರಪ್ಪ ಹಾಗೂ ಬೆಂಬಲಿಗರು ಪಡ್ಕೊಂಡಿದ್ರಂತೆ. ಇಂತಹ ಸಂದರ್ಭದಲ್ಲೂ ಕೂಡ ಶಿರಾಳಕೊಪ್ಪದಲ್ಲಿ ಚುನಾವಣಾಧಿಕಾರಿಗಳಿಂದ ಪ್ರಚಾರಕ್ಕೆ ಅಡ್ಡಿಪಡಿಸಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಅನುಮತಿಯನ್ನ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಈ ವೇಳೆ ರಸ್ತೆ ಬದಿಯಲ್ಲೇ ನಿಂತು ಭಾಷಣವನ್ನ ಈಶ್ವರಪ್ಪ ಅವರು ಮಾಡಿರುವಂತದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅದು ರಸ್ತೆ ಬದಿಯಲ್ಲೇ ನಿಂತ್ಕೊಂಡು ಈಶ್ವರಪ್ಪ ಅವರು ಭಾಷಣವನ್ನ ಮಾಡ್ತಾ ಇರುವಂತದ್ದು. ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಅನ್ನೋ ಕಂಪ್ಲೇಂಟ್ ಅನ್ನ ಕೂಡ ಈಶ್ವರಪ್ಪ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರು ಭಾಷಣದ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ. ಗೆಲ್ಲಬೇಕಾದ್ರೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಯಾರು ಶಿಕಾರಿಪುರ ಜನ ಹೇಳಿ ನೋಡೋಣ. ಈ ರೀತಿ ರಾಜಕಾರಣ ಮಾಡೋದು ಬಿಟ್ಟುಬಿಡಿ. ಬನ್ನಿ, ನಾ ಜನಗಳ ಮಧ್ಯೆ ಬಂದಿದ್ದೀನಿ. ಜನಗಳ ಮಧ್ಯೆ ಬಂದು ಕೇಳ್ತಾ ಇದ್ದೀನಿ. ನೀವು ಜನಗಳ ಮಧ್ಯೆ ಬರ್ಬೇಕಿತ್ತು. ಕುರ್ಚಿಯಲ್ಲಿ ಕೂತಂತ ಹೆಣ್ಣು ಮಕ್ಕಳನ್ನ ಎಬ್ಸಿ ರಸ್ತೆ ತಂದಿದ್ದೀರಲ್ಲ, ಆ ಹೆಣ್ಣು ಮಕ್ಕಳ ಶಾಪದಿಂದ ನಿನ್ನ ಮಗ ರಾಘವೇಂದ್ರ ಚುನಾವಣೆ ಸೋಲ್ತಾನೆ. ಎಲ್ಲಾ ಯುವಕರು ಕೂಡ ಈಶ್ವರಪ್ಪನ ಜೊತೆ ನಾವು ಹೋಗ್ತೀವಿ ಅಂತಿದ್ದಾಗೇನೆ ಸೀದಾ ಅವ್ರ ಮನೆಗೆ ಹೋಗೋದು. ಯಾಕಪ್ಪ ಅವ್ರ ಜೊತೆಗೆ ಹೋಗ್ತೀಯಾ? ನಮ್ಮ ಮನೆ ಬಾ, ನನ್ ಜೊತೆ ಬಾ. ಯುವಕರು ಹೇಳ್ತಾರೆ, ನಿಮ್ ಸಾಕು, ನಿಮ್ ಸವಾಸ 15 ವರ್ಷ ನಿಮ್ ನೋಡಿದೀವಿ. ಆ ಬಕರುಕು ಮಾಡ್ತಿರಂತ ಬಡವರಿಗೆ ಯಾಕೆ ಬಕರುಕು ಚಾಗೋಳಿ ಚೀಟಿ ಕೊಟ್ಟಿಲ್ಲ ಅಂತ ಬಡವರು ಕೇಳ್ತಿದ್ದಾರೆ. ಏನು ಉತ್ತರ ಕೊಡ್ತೀರಿ? ಯಡಿಯೂರಪ್ಪನವರೇ, ನೀವು MLA ಆಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ, ನಿಮ್ಮ ಮಗ MP ಆದ, ಈಗ MLA ಆಗಿ